ಹಲೋ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ಒಂದು ಸಿಂಪಲ್ ಮತ್ತು ಬ್ಯೂಟಿಫುಲ್ ಆದ ರಂಗೋಲಿ ಡಿಸೈನ್ ಜೊತೆ ಬಂದಿದ್ದೀನಿ. ಈ ಥರ ರಂಗೋಲಿ ನಾನು ಮುಂಚೆ ಯಾವಾಗಲೂ ತೋರಿಸಿಲ್ಲ ಅನಿಸುತ್ತೆ. ಎಲ್ಲರಿಗೂ ಸ್ವಾನ್ ಅಂತಂದ್ರೆ ಹಂಸ ಅಂದರೆ ಗೊತ್ತೇ ಇರುತ್ತಲ್ವ. ಅದು ವೈಟಲ್ಲಿ ನನಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಇದು ಅಂದ್ಕೊಂಡು ಕಲರ್ ಹಾಕಿದ್ದೀನಿ. ಇದು ವೈಟಲ್ಲೇ ಹಂಸಗಳು ಯಾವತ್ತಿದ್ರು ಚೆನ್ನಾಗಿ ಕಾಣೋದು. ಆದರೆ ಇದು ರಂಗೋಲಿ ತೋರಿಸುವಾಗ ಕಲರ್ ಹಾಕಿದ್ರೇ ಅದು ರಂಗೋಲಿ ಅಂತ ಅನ್ಸೋದಲ್ವ, ಅದಕ್ಕೆ ಬೇರೆ ಕಲರ್ ಹಾಕಿದ್ದೀನಿ. ಇದಂತೂ ತುಂಬಾ ಈಸಿ ಆಯಿತು. ನಂಗೆ ಹೇಗೆ ನೆನಪು ಬಂತು ಈ ರಂಗೋಲಿ ಗೊತ್ತಿಲ್ಲ. ಹಾಗೆ ಒಂದು ಸಲ ಬಿಟ್ಕೊಂಡೆ. ಆಮೇಲೆ ಫಸ್ಟು ಮಾಡುವಾಗ ಒಂದು ಸಲ ತಪ್ಪು ಮಾಡಿದೆ. ಆಮೇಲೆ ಏನಿಲ್ಲ, ಸರಾಗವಾಗ ಹಾಕ್ಕೊಂಡು ಹೋದೆ. ಯೂಶ್ವಲಿ ಒಂದು 2-3 ಸಲ ಹಾಕೋತಿದ್ದೆ. ತುಂಬ ಕಾಂಪ್ಲಿಕೇಟೆಡು ಅಂತಂದರೆ ನೆನಪು ಮಾಡ್ಕೊಂಡು ಹಾಕ್ಕೋಬೇಕಲ್ಲ. ಆದರೆ ಇದಕ್ಕೇನು ಆ ಥರ ಆಗಲಿಲ್ಲ, ಸರಾಗವಾಗಿ ಹೊರಟೋಯ್ತು. ಆಮೇಲೆ ಪ್ರಾಬ್ಲಮ್ ಆಗಿದ್ದು ಏನು ಅಂತಂದರೆ ನನ್ನದು ವೀಡಿಯೋದು ಏನೋ ಒಂದು ಸೆಟ್ಟಿಂಗ್ ಚೇಂಜ್ ಆಗೋಗಿದೆ. ಅದಕ್ಕೆ ಅದು ವೀಡಿಯೋ ಕಂಟಿನ್ಯೂಸ್ ಆಗಿ ಹಾಕಲಿಲ್ಲ. ಅದಕ್ಕೆ ಆದಷ್ಟು ಮಾಡಿದ್ದೀನಿ ರಂಗೋಲಿ ತೋರಿಸೋದಕ್ಕೆ. ಆದರೆ ಕಲರ್ದನ್ನು ಮಾತ್ರ ಆ ವಿಡಿಯೋ ಮತ್ತೆ ಕಟ್ ಆಗ್ತಿತ್ತಲ್ಲ ಟೈಮ್ ಅಪ್ ಅಂದ್ಕೊಂಡು, ಅದಕ್ಕೆ ಅದು ಆಮೇಲೆ ಸೆಟ್ ಮಾಡ್ಕೊಳ್ಳೋಣ, ಇದು ಕಲರ್ ತಾನೇ, ಆಮೇಲೆ ಇದು ಮಾಡಿದ್ರಾಯ್ತು, ಫುಲ್ ಆದಮೇಲೆ ತೋರಿಸೋಣ ಅಂದ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡಿಕೊಂಡೆ ಸದ್ಯ. ಆದರೆ ಇದು ಮಾತ್ರ ಏನು ರಂಗೋಲಿ ಹಾಕುವಾಗ ಮಾತ್ರ ನೀಟಾಗಿ ಬಂತು, ಏನು ಪ್ರಾಬ್ಲಮ್ ಆಗಲಿಲ್ಲ. ಇದೊಂದು ಸ್ವಲ್ಪ ಡಿಸೈನು ಇದು ಮುಖದ್ದು ಇದಾಯಿತು. ಅದಕ್ಕೇ ನಾನು ಏನು ಮಾಡಿಕೊಂಡೆ, ಅದಕ್ಕೆ ವೈಟ್ ಕಲರ್ ಹಾಕ್ಕೊಂಡು ಸರಿ ಮಾಸ್ಕ್ ಮಾಡಿಕೊಂಡೆ ಅದನ್ನು. ಆಯಿತಾ, ಈ ಥರನೇ ಮಾಡೋದು ರಂಗೋಲಿ ಅಂತಂದರೆ. ಇದರಲ್ಲಿ ನೀಟಾಗಿ ಗೊತ್ತಾಗ್ತಿದೆ ನೋಡಿ, ಒಂದೇ ಥರ ಹೀಗೆ ಇದು ಮಾಡ್ಕೊಂಡು ಹೋದರೆ ಅಷ್ಟೊಂದು ಕನ್ಫ್ಯೂಸು ಆಗಲ್ಲ. ಆಮೇಲೆ ನಾವು ತಪ್ಪು ಮಾಡೋದಕ್ಕೆ ಚಾನ್ಸೂ ಇರಲ್ಲ. ಅದನ್ನು ಆ ಥರ ಮಾಡ್ಕೋತಾ ಇದ್ದೀನಿ. ಮತ್ತು ಎಲ್ಲರದು ಹೇಗೆ ನಡೀತಿದೆ ಶಾಪಿಂಗು? ಇವತ್ತು ಬಾಕ್ಸಿಂಗ್ ಡೇ ಅಲ್ವಾ. ಮುಂಚೆ ಅಂದರೆ ಇಲ್ಲೆಲ್ಲ ಬಾಕ್ಸಿಂಗ್ ಡೇ ಅಂದರೆ ತುಂಬ ಇರ್ತಾಯಿತ್ತು ರಶ್ಶು. ಆದರೆ ಈಗ ಎಲ್ಲದರಲ್ಲೂ ಎಲ್ಲ ಟೈಮಲ್ಲೂ ಒಬ್ಬರು ನೋಡೊಬ್ಬರು ಸೇಲ್ ಸ್ಪೆಷಲ್ ಅಂತ ಕೊಡ್ತಿರ್ತಾರಲ್ವ. ಅದರಿಂದ ಅಷ್ಟೆಲ್ಲ ಏನು ರಶ್ ಇರಲಿಲ್ಲ. ಆಮೇಲೆ ಯಾವ ಸೇಲ್ಗಳು ನೋಡಲಿಲ್ಲ. ನನಗೆ ಮಾತ್ರ ಈ ಮಾರ್ಕರ್ಗಳು ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಹೋಗಿ ಮಕ್ಕಳ ಜೊತೆ ತಂದೆ ಅಷ್ಟೇ. ಮುಂಚೆ ಎಲ್ಲ ತುಂಬ ಚೆನ್ನಾಗಿರೋದು. ಒಂದು ಸಲ ಅಂತೂ ಬ್ಲ್ಯಾಕ್ ಫ್ರೈಡೇ ಅನಿಸುತ್ತೆ ಹೋದ್ವಿ, ತುಂಬ ಚೆನ್ನಾಗಿ ಸೇಲಿತ್ತು. ಆದರೆ ಅದನ್ನು ದುಡ್ಡು ಇದು ಶಾಪಿಂಗ್ಗೆ ಅಂತ ಏನು ಇಟ್ಕೊಂಡಿರಲಿಲ್ಲ. ಅದರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಂದಿದ್ವಿ. ಆದರೆ ಇನ್ನೊಂದು ಸಲ ಸೇಲ್ ಇರುತ್ತೆ ತುಂಬ ಚೆನ್ನಾಗಿ ಅಂತ ಹೋದಾಗೆಲ್ಲ ಏನೋ ಸಿಕ್ಕಲಿಲ್ಲ ಅಷ್ಟು ಆ ಥರ. ಅದಕ್ಕೆ ಯಾವಾಗ ಸೇಲ್ ಚೆನ್ನಾಗಿರುತ್ತೋ ಹಾಗೆ ತೊಗೊಳ್ಳೋದು ಬೆಟರು ಅಷ್ಟೇ. ನೋಡಿ, ಇದು ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ವೈಟಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಏನು ಮಾಡೋದು, ವೈಟಲ್ಲಿ ಅಷ್ಟಿದಾಗಲ್ವಲ್ಲ, ಅದಕ್ಕೆ ಈ ಥರ ಇದು ಮಾಡಿಕೊಂಡೆ. ಹೀಗೆ ಬಿಟ್ಟಿದ್ರು ಚೆನ್ನಾಗಿ ಕಾಣೋದು ಅನಿಸುತ್ತೆ. ಈ ಡಿಸೈನ್ ಈ ಫ್ಲವರ್ದೇನೋ ನಂಗೆ ಅಷ್ಟೊಂದು ಇದಾಗಲಿಲ್ಲ. ಆದರೂ ಸರಿ ಮಾಡೋಣ ಅಂದ್ಕೊಂಡು ಮಾಡಿದೆ ಅಷ್ಟೇ. ಫ್ಲವರ್ ಥರ ಒಂದು ಸ್ವಲ್ಪ ಬೆಲ್ ಫ್ಲವರ್ ಅಂತ ಹೇಳ್ತೀವಲ್ಲ, ಆ ಥರ ಬರೋ ಹಾಗೆ ಮಾಡಿಕೊಂಡೆ. ಇದೆಲ್ಲ ಆಲ್ಮೋಸ್ಟು ರಂಗೋಲಿ ಪುಡಿಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಇಷ್ಟೊಂದು ಚೆನ್ನಾಗಿರೋ ಅಂಥ ರಂಗೋಲಿ ಡಿಸೈನ್ಗಳ ಜೊತೆ ಹೇಳ್ಕೊಡ್ತಾ ಇದ್ದೀನಿ. ನ್ಯೂ ಇಯರ್ ಬರ್ತಿದೆ, ಆಮೇಲೆ ನ್ಯೂ ಇಯರ್ ಆಗ್ತಿದ್ದಂಗೆ ಇದೆಲ್ಲ ಬರುತ್ತಲ್ಲ, ಸಂಕ್ರಾಂತಿ ಹಬ್ಬ ಎಲ್ಲ, ಹಾಗೆಲ್ಲ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಸಂಕ್ರಾಂತಿ ಹಬ್ಬಕ್ಕೂ ತೋರಿಸ್ತೀನಿ ನಾನು, ಪೊಂಗಲ್ದಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಇದು ಮಾಡೋ ಅಂಥ ರಂಗೋಲಿನ. ಆಯಿತಾ, ಇದು ನೋಡಿ ಇಷ್ಟು ಇದಾದ ಮೇಲೆ ನನಗೆ ಕಲರು ಅದು ರೆಕಾರ್ಡ್ ಆಗೇ ಇಲ್ಲ ಅಂತ ಗೊತ್ತೇ ಇರಲಿಲ್ಲ. ಆಮೇಲೆ ಹೇಗೋ ಮಾಡಿಕೊಂಡೆ ರೆಕಾರ್ಡು. ಇದಿಷ್ಟು ಕಲರ್ ಇದು ಮಾಡಿಕೊಂಡು ಆಮೇಲೆ ನೋಡಿದೆ ನಾನು, ಅಯ್ಯೋ ರೆಕಾರ್ಡೇ ಆಗಿಲ್ವಲ್ಲ ಅಂತ. ಆಗ ಒಂದಷ್ಟು ಇದು ಮಾಡಿದೆ, ಮತ್ತೆ ಪುನಃ ಅದು ಹೊಟ್ಟೆ ಹೋಯಿತು. ಹಾಗಾಗಿ ಅಷ್ಟೊಂದು ಇವತ್ತು ತೋರ್ಸೋದಕ್ಕೆ ಆಗಲಿಲ್ಲ.
ಕಲರದ್ದು ಚೆನ್ನಾಗಿ ಕಾಣಿಸ್ತಿದೆ. ನೋಡಿದ್ಮೇಲೆ ನೀವೇ ಹೇಳಿ. ತಮ್ನೈನಲ್ಲಿ ನೋಡಿರ್ತೀರಲ್ಲ, ಅದರಿಂದ ಗೊತ್ತಾಗೋಗುತ್ತೆ ನಿಮಗೇ ಏನು ಹೇಗೆ ಅಂತ. ಆಯಿತಾ. ಒಂದೊಂದು ಸಲ ನಾವು ಕಲರ್ನ ಹೇಗೆ ಸೆಲೆಕ್ಟ್ ಮಾಡ್ಕೋತೀವಿ ಅದ್ರ ಮೇಲೂ ಡಿಪೆಂಡ್ ಆಗೋಗುತ್ತೆ ಕಲರು. ಇದು ಆರೆಂಜು. ಆಮೇಲೆ ಆರೆಂಜ್ ಇದಕ್ಕೆ ಎಲ್ಲೋ ಜಾಸ್ತಿ ಇರೋದಿತ್ತು. ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಆ ಥರ ಮಾಡಿಕೊಂಡೆ. ನೋಡಿ ಅದೇನೆ ಹೇಳಿದೆ ಅಲ್ವಾ, ಇದು ರೆಕಾರ್ಡೆಲ್ಲ ಹಾಕ್ತಿರಲಿಲ್ಲ ಸರಿಗೆ ಅಂತ, ಅದಕ್ಕೆ. ಆದರೂ ರಂಗೋಲಿ ತಾನೇ ಮೇಯ್ನು, ಆಮೇಲೆ ಹೇಗಾದರೂ ಕಲರ್ ಮಾಡ್ಕೊಂಡು ಹೋಗ್ಬೋದಲ್ಲ ನಮ್ಮ ಇದಕ್ಕೆ ಅಂತ ಅಂದ್ಬಿಟ್ಟು ಅದನ್ನೇ ಅಷ್ಟೊಂದೇನು ತೊಂದರೆ ತೊಗೊಳಕ್ಕೆ ಹೋಗಲಿಲ್ಲ. ಮತ್ತೆ ರೆಕಾರ್ಡ್ ಮಾಡಿ ಮತ್ತೆ ಬರೆಯೋದಕ್ಕೆ ಎಲ್ಲ. ಆಯಿತಾ. ನಿಮ್ಗೇನು ಅನ್ನಿಸ್ತಿದೆ ಹೇಳಿ. ನಾನು ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಏನು ಅಂತ ಸಜೆಸ್ಟ್ ಮಾಡಿ. ನಿಮಗೇನಾದರೂ ಇಷ್ಟ ಆಗಲಿಲ್ಲ, ಸರಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವೇನೇ ಕಮೆಂಟ್ ಮಾಡಿದ್ರು ಓಕೆ. ಇದು ಎಲ್ಲದನ್ನು ತೊಗೋಬೇಕಲ್ವ, ಇದನ್ನು ನಿಮ್ಮ ಸಜೆಷನ್ಗಳನ್ನ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ಇದು ಕಂಪ್ಲೀಟ್ ಆಗಿರೋದು ಚೆನ್ನಾಗಿ ಕಾಣಿಸ್ತಿದೆಯಾ? ನನಗಂತೂ ಇಷ್ಟ ಆಗ್ತಿದೆ ಒಂಥರ. ನಾನು ಇದನ್ನೆಲ್ಲ ಆವಾಗ ರಂಗೋಲಿ ಪುಟಿಲಿ ಬಿಡಿಸ್ತೀನೋ ಅಂತ ಕಾಯ್ತಾ ಇದ್ದೀನಿ ಒಂಥರ. ನೋಡಿ, ನಿಮಗೂ ಎಲ್ಲರಿಗೂ ಈ ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ನಾಳೆ ಮತ್ತೆ ಸಿಗೋಣ ಇನ್ನೊಂದು ಡಿಸೈನ್ ಜೊತೆ. ಸಿ ಯು.